ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಡಿ ಏನು ಬಂಧನದಲ್ಲಿರೋಂಥ ಸೂರಜ್ ರೇವಣ್ಣ ಒಳಗೆ ಅಂದರೆ ಸೆಂಟಾಣೆ ಒಳಗಿದ್ರೆ ಹೊರಗೆ ಸಾಕಷ್ಟು ಜನ ಏನು JDS ಕಾರ್ಯಕರ್ತರು ಮತ್ತು ಮಾಜಿ ಸಚಿವ ರೇವಣ್ಣವರ ಅಭಿಮಾನಿಗಳು ಸಾಕಷ್ಟು ಜನ ಬಂದಿರೋಂಥದ್ದು. ನೇರವಾಗಿ JDS ಕಾರ್ಯಕರ್ತರು JDS ಮುಖಂಡರಿಗೆ ನೇರವಾಗಿ ಮಾತಾಡ್ಸೋಣ. ಸರ್, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮದು ಏನು ಪ್ರತಿಕ್ರಿಯೆ? ಸರ್, ಈ ಪ್ರಕರಣ ಕಂಪ್ಲೀಟು ರಾಜಕೀಯ ಷಡ್ಯಂತ್ರದಿಂದಲೇ ಆಗಿರೋದು. ರಾಜಕೀಯ ದುರುದ್ದೇಶದಿಂದಲೇ ಈ ಕುಟುಂಬವನ್ನು, ದೇವೇಗೌಡರು ಕುಟುಂಬವನ್ನು ಮುಗಿಸ್ಬೇಕು ಅನ್ನೋ ಷಡ್ಯಂತ್ರವನ್ನು ಇಟ್ಕೊಂಡು ಈ ಪ್ರಕರಣ ಯಾರೇ ಅದ್ರ ಹಿಂದೆ ಭಾರಿ ಕೈವಾಡ ಅಡಗಿದೆ, ದೊಡ್ಡ ಇದೇ ಇದೆ. ಅದರಿಂದ ಈಗ ಸೂರಜ್ ರೇವಣ್ಣವರು ತಮ್ಮ ಮೇಲೆ ಪ್ರಕರಣ ದಾಖಲಾಗ್ತಿದ್ದಂಗೆ ಅವರೇ ಸ್ವಯಂವಾಗಿ ಬಂದಿಲ್ಲಿ ನನ್ನ ಮೇಲೆ ಪ್ರಕರಣ ದಾಖಲೆಯಾಗಿರೋದ್ರಿಂದ ನಾನೊಬ್ಬ ಶಾಸಕನಾಗಿ ನಾನೇ ಹೋಗಿ ನೆಲದ ಕಾನೂನಿಗೆ ಗೌರವ ಕೊಡಬೇಕು ಅಂತೇಳಿ ಬಂದು ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಏನು ತನಿಖಾಧಿಕಾರಿಗಳು ಕೇಳಿದ್ದಾರೆ ಅದಕ್ಕೆಲ್ಲ ಸಮಂಜಸವಾಗಿ ಸಮಾಧಾನವಾಗಿ ಉತ್ತರ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸೂರಜ್ ರೇವಣ್ಣವರು ಅಂಥ ಈ ಒಂದು ಅಪರಾಧವನ್ನು ಮಾಡಿಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಅದರಿಂದ ಇದು ರಾಜಕೀಯ ಷಡ್ಯಂತ್ರವಾಗಿಯೇ ನಡೀತಾ ಇರೋದು ಅಂತೇಳಿ ಈಗ ಒಬ್ಬರ ಮೇಲೆ ಆದರೆ ರಾಜಕೀಯ ಷಡ್ಯಂತ್ರ ಅನ್ಬೋದು. ಈಗ ಮಾಜಿ ಸಚಿವ ರೇವಣ್ಣ ಸೇರಿದಂತೆ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ಇದೇ ಥರ ಆರೋಪಗಳು, ಒಂದು ಕಿಡ್ನಾಪ್ ಆರೋಪ ಇರ್ಬೋದು, ಅತ್ಯಾಚಾರ ಆರೋಪ ಇರ್ಬೋದು, ಮತ್ತು ಅಸಹಜ ಲೈಂಗಿಕ ದೌರ್ಜನ್ಯ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಏನನ್ಸುತ್ತೆ? ಇವೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರವಾಗಿಯೇ ನಡೀತಾ ಇರೋದು. ಈ ಕುಟುಂಬವನ್ನು ಮುಗಿಸ್ಬೇಕು ಅನ್ನೋ ರಾಜಕೀಯ ದುರುದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ಅದರಲ್ಲೇ ಈಗ 4 ಜನ ಹೇಳಿ ಕೇಳಿ ಹಲವು ದಶಕಗಳಿಂದ JDS ಭದ್ರಕೋಟೆ ಹಾಸನ ಈಗ ಈ ರೀತಿ ಡೆವಲಪ್ಮೆಂಟ್ಗಳು, ಈ ರೀತಿ ಪ್ರಕರಣಗಳು ದಾಖಲಾಗ್ತಾ ಇರೋದು ಅಂತಾರೆ. ಎಲ್ಲೋ JDS ಮುಖಂಡರು ಇರ್ಬೋದು ಅಥವಾ ಕಾರ್ಯಕರ್ತರಿಗೆ ಏನೋ ಒಂಥರ ಹಿನ್ನಡೆ ಆಗ್ತಾ ಇಲ್ವಾ? ಒಂಥರ ಅಸಮಾಧಾನ, ಆತಂಕ ವಾತಾವರಣ ನಿರ್ಮಾಣ ಆಗಿಲ್ವಾ? ಇಲ್ಲ ಸರ್, ಇದು ದೇವೇಗೌಡರ ಕುಟುಂಬಕ್ಕೆ ಇದು ಹಳೆದು. ಇಂಥ ನೂರಾರು ಇದನ್ನ ಎದುರಿಸಿದಂಥ ದೇವೇಗೌಡರು ಇವತ್ತಿದ್ದಾರೆ. ಅವ್ರ ಮಕ್ಕಳು ಶಕ್ತಿಯುತವಾಗಿದ್ದಾರೆ. ಇವತ್ತು ಪಕ್ಷದಲ್ಲಿ ಕಾರ್ಯಕರ್ತರು ಬಲಿಷ್ಠವಾಗಿದ್ದಾರೆ ಸರ್. ಹಾಗಾಗಿದ್ರೆ ಇವತ್ತು ನೋಡಿ, ಕಳೆದ ನಂತರ ನಮ್ದು MLC ಗೆದ್ದಿದ್ವಿ. ಇವತ್ತು ನಮ್ಮ ನಾಯಕರಾದ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಆ ಒಂದು ಆಶಾಭಾವನೆ ಇವತ್ತು ಏನು ಈ ರೀತಿ ಒಂದು ಆಪಾದನೆ ಇದೆ, ಆಪಾದನೆ ಇದ್ರೆ ತಲೆಮರೆಸ್ಕೊಂಡು ಹೋಗ್ಬೋದಾಯಿತು. ಅವರೇ ಸ್ವಯಂವಾಗಿ ಬಂದು ಸ್ಟೇಷನ್ ಬಂದು ಹೇಳಿಕೆ ಕೊಡಕ್ಕೆ ಬಂದಿರೋದ್ರಿಂದ ನಮ್ಮ ಕಾರ್ಯಕರ್ತ ಧೈರ್ಯ ಇದೆ. ನಮ್ಮ ನಾಯಕರು ಏನೂ ಮಾಡಿಲ್ಲ, ಅದರಿಂದ ನೇರವಾಗಿ ಸ್ಟೇಷನ್ ಬಂದಿದ್ದಾರೆ ಅಂತ ಒಂದು ಇದೆ ಸರ್. ಇವತ್ತು ನ್ಯಾಯಾಲಯಕ್ಕೆ ಬಗ್ಗೆ ನಮಗೆ ಗೌರವ ಇದೆ ಸರ್. ನೋಡೋಣ, ನ್ಯಾಯಾಲಯದಲ್ಲಿ ಗೌರವ ಸಿಗುತ್ತೆ ನಮಗೆ. ನಮ್ಮ ನಾಯಕರು ಇದರಿಂದ ಹೊರ ಬರ್ತಾರೆ ಅಂತ ನಾವು ಆಶಾಭಾವನೆ ಇದ್ದೀವಿ ಸರ್. ಈಗ ಷಡ್ಯಂತ್ರ ಅಂತೀರಾ, ಯಾರು ಇದನ್ನ ಷಡ್ಯಂತ್ರ ಮಾಡಿದಾರೆ ಅಂತ ನೀವು ಹೇಳ್ತೀರಾ? ಗೊತ್ತಿಲ್ಲ ಸರ್, ನೋಡೋಣ ಸರ್. ತನಿಖೆ ನಡೀತಿದೆ, ಗೊತ್ತಾಗುತ್ತೆ ಅಲ್ಲ ಸರ್. ತನಿಖೆ ನಡೀತಿದೆ ಅಲ್ವ ಸರ್, ಮುಂದಿನ ದಿನಗಳಿಗೆ ಗೊತ್ತಿದೆ. ಒಳ್ಳೊಳ್ಳೆ ಅಧಿಕಾರಿಗಳು ಇದ್ದಾರೆ. ಮತ್ತೆ ಇವತ್ತು ನ್ಯಾಯಾಲಯದ ಮೇಲೆ ನಮಗೆ ಗೌರವ ಇದೆ. ನಿಜಕ್ಕೂ ನಮಗೆ ನ್ಯಾಯ ಸಿಗುತ್ತದೆ. ನಮ್ಮ ನಾಯಕರು ಈಗ 4 ಜನ ನಾಯಕರು ನಿರಪರಾಧಿಗಳಿಗೆ ಹೊರಗೆ ಬರ್ತಾರೆ ಅಂತ ನಮ್ಗೆ ಆಶಾಭಾವನೆ ಇದೆ ಸರ್. ಏನಂತೀರಾ? ಈ ರೀತಿ ಆರೋಪಗಳು ಆಗ ಕೇಳಿ ಬರ್ತಾ ಇದೆ ಕುಟುಂಬದ ಮೇಲೆ, ಇದಕ್ಕೆ ಸಂಬಂಧಪಟ್ಟಂತೆ. ಸರ್, ಇದು ತನಿಖೆ ನಡೀತದೆ, ತನಿಖೆ ನಡೀಲಿ ಸರ್. ಏನು ಆಪಾದನೆ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಸತ್ಯ ಇದೆ ಹೊರಗಡೆ ಬರಬೇಕು. ನಮ್ಮ JDS ಎಲ್ಲ ಕಾರ್ಯಕರ್ತರಿಗೆ ಈ ಒಂದು ಏನು ಗೊಂದಲ ಇದೆ ಇದೆಲ್ಲ ಮುಕ್ತ ಆಗಬೇಕು ನಾವು ಹೇಳೋದು ಸರ್. ಒಟ್ಟಿನಲ್ಲಿ JDS ಮುಖಂಡರು ಮತ್ತು JDS ಕಾರ್ಯಕರ್ತರು ಏನಂದ್ರೆ, ಇದು ರಾಜಕೀಯವಾಗಿ ಮಾಡ್ತಂಥ ಪಿತೂರಿ ಮತ್ತು ಷಡ್ಯಂತ್ರ. ಇದು ಯಾವುದೇ ಕಾರಣಕ್ಕೆ ಈ ಥರ ಷಡ್ಯಂತ್ರ ಮತ್ತು ಪಿತೂರಕ್ಕೆ ನಾವು ಎದೆಗುಂದಲ್ಲ ಅಂತ ಹೇಳ್ತಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.